ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆದಿ ಸೋನೋಲಾಗ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇವತ್ತು ನಾನು ಮಂಗಳವಾರ ಆಗಿರೋದ್ರಿಂದ ಸ್ವಲ್ಪ ಬೇಗನೆ ಎದ್ದಿದ್ದೀನಿ, ಬಿಕಾಸ್ ಕೆಲಸಗಳು ಬೇಗನೆ ಆಗುತ್ತೆ, ಹಾಗಾಗಿ ಬೇಗನೆ ಎದ್ದಿದ್ದೀನಿ. ಅಮ್ಮ ಬಂದಿದ್ರು ಮನೆಗೆ. ಸೊ ಅವರು ಕೆಲವೊಂದು ತಿಂಡಿಗಳು ಕೊಡಿಸಿದ್ರು ಇವಳಿಗೆ, ಹರ್ಷೀಸು, ಚಾಕ್ಲೇಟ್ಸ್, ಅದು ಇದು. ಅದನ್ನ ಮೈಂಡಲ್ಲಿ ಇಟ್ಕೊಂಡಿದ್ಲೇ ಏನೋ. ಸೊ ಹಾಗಾಗಿ ಅವಳು ಕೂಡ ಬೇಗ ಎದ್ಬಿಟ್ಟು ನೋಡಿ ಬೆಳಗ್ಗೆನೆ ತಿಂತಾ ಇದ್ದಾಳೆ ಹರ್ಷೀಸ್. ಏನಕ್ಕೆ ಮಗನ ಅದು ತಿನ್ನೋದು? ಬೆಳಗ್ಗೆನೆ ತಿಂತಾರ ಯಾರಾದರೂ? ಇಲ್ಲ, ಮತ್ತೆ ನನ್ನ ಫೇವ್ರೇಟ್ ಅಲ್ಲ, ಅದಕ್ಕೆ ನಾನು ತಿಂತೀನಿ. ನನ್ನ ಫೇವ್ರೇಟ್ ಅಲ್ವಾ, ಅದಕ್ಕೆ ನಾನು ತಿಂತೀನಿ. ಸಬ್ಸ್ಕ್ರೈಬ್ ಮಾಡಿ ಹೊಸಬರು ನೋಡ್ತಾ ಇದ್ರೆ. ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಇದೇ ಥರ ನಾನು ಬೆಳಗ್ಗೆ ಎದ್ದ ತಕ್ಷಣ ಫ್ರೆಶ್ ಅಪ್ ಆಗಿ ಫಸ್ಟ್ ನಾನು ಮಾಡೋ ಕೆಲಸನೇ ಹೊಸ್ಲೆಲ್ಲ ತೊಳೆದು ರಂಗೋಲಿ ಹಾಕೋದು. ಅದು ಹಾಕಿದ್ರೆ ನನ್ನ ಮನಸ್ಸಿಗೆ ನೆಮ್ಮದಿ. ಅದಾದಮೇಲೆ ಬಂದು ಕಾಫಿ ಮಾಡ್ಕೊಂಡು ಕುಡಿತೀನಿ ಎವ್ರಿ ಡೇ. ಈಗ ಮನೆ ಕೆಲಸ ಎಲ್ಲ ಮಾಡಿ ಮುಗಿಸ್ತೇವೆ ಫ್ರೆಂಡ್ಸ್. ಇನ್ನು ಟಿಫನ್ಗೆ ಇವತ್ತು ಏನು ಟಿಫನ್ ಮಾಡಲ್ಲ, ಬಿಕಾಸ್ ಹಸ್ಬೆಂಡು ಕೂಡ ಹೋದ್ರು, ಇಬ್ಬರೇ ಅಲ್ವಾ. ಪೂಜೆ ಕೂಡ ಮಾಡಬೇಕು, ಸ್ವಲ್ಪ ಹೊರಗಡೆ ಕೂಡ ಹೋಗೋದಿದೆ, ಹಾಗಾಗಿ ಒಂದೇ ಸತಿ ಅಡುಗೆ ಮಾಡೋಣ ಅಂದ್ಕೊಂಡೆ. ಹಸ್ಬೆಂಡು ಸೊಪ್ಪು ಬರುತ್ತೆ, ಬಂದರೆ ಸೊಪ್ಪು ತೊಗೊಂಡು ಸೊಪ್ಪು ಸಾರು ಮಾಡು, ಮಸ್ಸೊಪ್ಪು ತುಂಬ ದಿನ ಆಯಿತು ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ವೆಯ್ಟ್ ಮಾಡಿದೆ. ಈಗ ಟೈಮ್ ಬಂದು 9:30, 9 ತನಕ ವೆಯ್ಟ್ ಮಾಡಿದೆ, ಸೊಪ್ಪೇ ಬಂದಿಲ್ಲ. ಸರಿ, ನಮ್ಮ ಮನೆ ಅಂಗಡಿ ಹತ್ರ ಹೋಗಿ ಸೊಪ್ಪು ಅಂಗಡಿ ಹತ್ರ ಸೊಪ್ಪು ತೊಗೊಂಬಂದೆ. ಅದು ಎಷ್ಟು ದೊಡ್ಡ ಕಟ್ಟು ಕೊಟ್ಟಿದ್ದಾರೆ ಸೊಪ್ಪು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಕ್ಯಾಪ್ಚರ್ ಮಾಡಿದೆ. ನೋಡಿ ಎಷ್ಟು ಚಿಕ್ಕದಾಗಿ ಕಟ್ಟಿದ್ದಾರೆ ಫ್ರೆಂಡ್ಸ್. ಈ ಕಟ್ಟು ನೋಡಿದ್ರೆ ನನಗೆ ನಗು ಬರುತ್ತೆ. ಸೊ ಅಷ್ಟು ಕಟ್ಟಿದ್ದಾರೆ ನೋಡಿ. 10 ರೂಪಾಯಿ ಅಂತೆ. 5 ಕಡ್ಡಿ ಚಿಕ್ಕದು 5 ಕಟ್ಟಿ ಆ ಕಡ್ಡಿಗಳು ಹಾಕಿದ್ದಾರೆ. 10 ರೂಪಾಯಿ ಅಂತೆ. ಇಟ್ಕೊ. ಸೊ ಇದೊಂದು 10 ರೂಪಾಯಿ, 20 ರೂಪಾಯಿ. ಇಟ್ಕೊ. ಮೆಂತ್ಯ ಸೊಪ್ಪು ಒಂದು 10 ರೂಪಾಯಿ, 30 ರೂಪಾಯಿ. 30 ರೂಪಾಯಿ ಸೊಪ್ಪು. ಒಂದು ಕಟ್ಟು 25 ರೂಪಾಯಿ ಅಂದ್ರೂ ತೊಗೊಬೋದಾಗಿತ್ತು. ಸೊ ಒಂದು ಕಟ್ಟಲ್ಲಿ 3 ಕಟ್ಟು 4 ಕಟ್ ಮಾಡಿ ವ್ಯಾಪಾರ ಮಾಡ್ತಾರೆ. ಇದು 30 ರೂಪಾಯಿ ಸೊಪ್ಪು. ಒಂದು ಕಟ್ಟು ಕೂಡ ಇಲ್ಲ, ಅರ್ಧ ಕಟ್ಟಿದೆ ಫ್ರೆಂಡ್ಸ್. 30 ರೂಪಾಯಿ ಇಸ್ಕೊಂಡಿದ್ದಾರೆ. ಸೊ ಇನ್ನೇನು ಮಾಡೋದು, ವಿಧಿ ಇಲ್ಲ ಅಂದ್ಬಿಟ್ಟು ತೊಗೊಂಬಂದು ಮಾಡ್ಬೇಕಷ್ಟೇ. ಸೊ ಈಗ ಅಡುಗೆ ಎಲ್ಲ ಮಾಡಿ ಪೂಜೆ ಕೂಡ ಮಾಡಬೇಕು. ಸೊ ನಾನೀಗ ಸೊಪ್ಪೆಲ್ಲ ಬಿಡಿಸಿ ರೆಡಿ ಮಾಡಿಕೊಂಡೆ ಅಡುಗೆ ಮಾಡೋದಕ್ಕೆ. ಅಷ್ಟರಲ್ಲಿ ನನ್ನ ತಂಗಿ ಪ್ರಕೃತಿ ಅಂತ ಆದಿನ ಫ್ರೆಂಡು, ಅಂದರೆ ನಮ್ಮ ಅಮ್ಮ ಮನೆ ಹತ್ರ ಇರೋದು. ಸೊ ತುಂಬ ಹಠ ಮಾಡ್ತಿದ್ಲಂತ ಆದಿನ ಮನೆಗೆ ಹೋಗ್ಬೇಕು ಅಂತ. ಹಾಗಾಗಿ ನನ್ನ ತಂಗಿ ಸರಿ ಅಂತ ಆಟೋದಲ್ಲಿ ಕರ್ಕೊಂಬಂದು ಬಿಟ್ಟು ಹೋದ್ಲು. ಸೊ ಆದಿಗಂತೂ ಫುಲ್ಲು ಖುಷಿ. ಅವಳು ಕೂಡ ಒಬ್ಬಳೇ ಆಟ ಆಡಬೇಕಿತ್ತಲ್ವಾ. ಇವಳು ಬಂದಿದ್ದಕ್ಕೆ ಫುಲ್ಲು ಎಂಜಾಯ್ ಮಾಡಿ ಆಟ ಆಡ್ತಿದ್ಲು. ಸೊ ಅಷ್ಟರಲ್ಲಿ ನಾನು ಕೆಲಸ ಕೂಡ ಮಾಡ್ಕೊತಾ ಇದ್ದೀನಿ. ಇವತ್ತು ದೋಸೆಗೆ ನೆನೆಸ್ತಿದ್ದೀನಿ. ತುಂಬ ದಿನ ಆಯಿತು ದೋಸೆ ಮಾಡಿ, ಆಲ್ಮೋಸ್ಟ್ 15 ಡೇಸೇ ಆಯಿತು. ಹಾಗಾಗಿ ಇವಾಗ ನೆನೆಸ್ತಾ ಇದ್ದೀನಿ. ಬಿಕಾಸ್ ಎಷ್ಟೋ ಜನಕ್ಕೆ ದೋಸೆ ನೆನೆಸೋಕೆ ಗೊತ್ತಿಲ್ವಲ್ಲ, ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಏನಿಲ್ಲ, 2 ಗ್ಲಾಸು ನಾನು ಈ ಸೊಸೈಟಿ ಅಕ್ಕಿ ತೊಗೊಂಡಿದ್ದೀನಿ, ಡಿಪೋ ಅಕ್ಕಿ ಅಂತ ಹೇಳ್ತಾರಲ್ಲ, ಅದನ್ನು ತೊಗೊಂಡಿದ್ದೀನಿ. ಬಿಕಾಸ್ ಅದರಿಂದ ಮಾಡೋದ್ರಿಂದ ದೋಸೆ ತುಂಬ ಚೆನ್ನಾಗಿ ಬರುತ್ತೆ. ಇಡ್ಲಿ ಆಗಿರ್ಬೋದು, ದೋಸೆ ಆಗಿರ್ಬೋದು, ಇದರಿಂದ ಮಾಡಿದ್ರೆ ಸಖತ್ತಾಗಿ ಬರುತ್ತೆ. ನಾವಿರೋ 3 ಜನ ಆದ್ದರಿಂದ ನಾನು 2 ಗ್ಲಾಸ್ ತೊಗೊಂಡಿದ್ದೀನಿ, ಚಿಕ್ಕ ಗ್ಲಾಸಲ್ಲಿ. ಸೊ 2 ಗ್ಲಾಸ್ ಅಕ್ಕಿಗೆ ಅದೇ ಗ್ಲಾಸಲ್ಲಿ ನಾನು 3/4 ಗ್ಲಾಸಷ್ಟು ಉದ್ದಿನಬೇಳೆ ತೊಗೊಂಡಿದ್ದೀನಿ, ನೋಡ್ತಿರ್ಬೋದು ನೀವು. ಸೊ ಸೊಸೈಟಿ ಅಕ್ಕಿ ಆಗಿರೋದ್ರಿಂದ ತುಂಬ ಪೌಡ್ರ್ ಹಾಕಿರ್ತಾರೆ. ಅದರಿಂದ ಅದನ್ನು ಒಂದು 4ರಿಂದ 5 ಸರಿ ವಾಶ್ ಮಾಡ್ಕೊಳ್ಬೇಕಾಗತ್ತೆ. ಅದಾದಮೇಲೆ 1 ಸ್ಪೂನ್ ಆಗೋಷ್ಟು ನಾನು ಮೆಂತ್ಯಕಾಳು ತೊಗೊಂಡಿದ್ದೀನಿ. ಮೆಂತ್ಯ ಏನಕ್ಕಂದರೆ ದೋಸೆ ಚೆನ್ನಾಗಿ ಗರಿ ಗರಿಯಾಗಿ ಬರುತ್ತೆ, ಹಾಗಾಗಿ ಮೆಂತ್ಯಕಾಳನ್ನ ಹಾಕ್ಕೊಂಡಿದ್ದೀನಿ, ನೋಡ್ತಿರ್ಬೋದು ನೀವು. ಇದು ಡಿಪೋ ರೈಸ್ ಆಗಿರೋದ್ರಿಂದ ಚೆನ್ನಾಗಿ 4ರಿಂದ 5 ಟೈಮ್ ವಾಶ್ ಮಾಡಬೇಕು, ಆವಾಗ ಚೆನ್ನಾಗಿ ವೈಟಿಗೆ ಆಗುತ್ತೆ. ಸೇಮ್ ಗ್ಲಾಸಲ್ಲೇ ನಾನು 1 ಗ್ಲಾಸ್ ಅಷ್ಟು ನಾನು ಅವಲಕ್ಕಿ ತೊಗೊಂಡಿದ್ದೀನಿ. ಇದನ್ನು ಸಂಜೆ ರುಬ್ಬಬೇಕಾದ್ರೆ ನೀವು ನೆನೆ ಹಾಕಿದ್ರೆ ಆಯಿತು. 10 ಮಿನಿಟ್ಸ್ ಬಿಫೋರ್ ನೆನೆಸಿದ್ರೆ ಸಾಕಾಗತ್ತೆ. ಸೊ ಚೆನ್ನಾಗಿ ನೆಂದ್ಬಿಡುತ್ತೆ. ಇವಾಗೆಲ್ಲನೂ ಚೆನ್ನಾಗಿ ಅಕ್ಕಿಯನ್ನು ಫಸ್ಟು 4ರಿಂದ 5 ಸರಿ ತೊಳ್ಕೊಂಡು, ಅದಾದಮೇಲೆ ಉದ್ದಿನಬೇಳೆ ಹಾಕ್ಬಿಟ್ಟು, ಸೊ ಅದನ್ನು ಒಂದು 2 ಸತಿ ತೊಳ್ಕೊಂಡ್ರೆ ಸಾಕಾಗತ್ತೆ. ನೋಡಿ ಇವಾಗ ಚೆನ್ನಾಗಿ ತೊಳೆದಿದ್ದೀನಿ, ನೋಡ್ತಿರ್ಬೋದು ನೀವು ಎಷ್ಟು ವೈಟಾಗಿದೆ ಅಂತ. ಸೊ ತೊಳೆದ್ಬಿಟ್ಟು ಇವಾಗ ಅರೌಂಡ್ 11 o'clock, ನಾನು ಈವ್ನಿಂಗ್ ಸಂಜೆ ಒಂದು 6:30, 7 o'clock ನಾನು ರುಬ್ಕೊಳ್ತೀನಿ. ಹಾಗೆ ನೆನೆ ಒಂದು 10 ನಿಮಿಷ ಬಿಫೋರ್ ನೆನೆ ಹಾಕಿದ್ರೆ ಸಾಕಾಗತ್ತೆ ಅವಲಕ್ಕಿ. ಸೊ ಅದನ್ನು ಕೂಡ ಹಾಕಿ ಒಟ್ಟಿಗೆ ರುಬ್ಕೊಂಡ್ರೆ ಹಿಟ್ಟು ಕೂಡ ಚೆನ್ನಾಗಿ ಹುಬ್ಬು ಬರುತ್ತೆ, ದೋಸೆ ಕೂಡ ಸ್ಮೂತಾಗಿ ಚೆನ್ನಾಗಾಗುತ್ತೆ. ನೀವು ಒಂದ್ಸತಿ ಟ್ರೈ ಮಾಡಿ ಈ ಥರ. ಇನ್ನು ಸೊಪ್ಪು ತೊಗೊಂಬಂದಿದ್ದೆ, ತೋರಿಸ್ದೆ ಅಲ್ವಾ ನಿಮಗೆ ಎಷ್ಟು ದೊಡ್ಡ ಕಟ್ಟು ಅಂತ. ಸೊ ಅದರಿಂದ ಸೊಪ್ಪು ಸಾರು ಮಾಡೋಣ ಅಂದರೆ ಮಸ್ಸೊಪ್ಪು ಮಾಡೋಣ ಅಂತ ಹೇಳಿಬಿಟ್ಟು ಕುಕ್ಕರಲ್ಲಿ ಬೇಳೆ ತೊಳೆದು ಹಾಕಿದ್ದೀನಿ. ಸೊ ಹಾಗೆ ಸೊಪ್ಪು ಕೂಡ ಬಿಡಿಸ್ಕೊಂಡು ಇಡ್ತಾ ಇದ್ದೀನಿ. ಈಗ ನೋಡ್ತಿರ್ಬೋದು ಸೊಪ್ಪೇನೋ ಫ್ರೆಶ್ ಆಗಿದೆ, ಬಟ್ ತುಂಬ ಕಡಿಮೆ ಕ್ವಾಂಟಿಟಿ ಕೊಟ್ಟಿದ್ರು. ಸೊ ಅದಕ್ಕೆ ನಾನು 2 ಟೊಮೊಟೊ, 1 ಮೀಡಿಯಮ್ ಸೈಜ್ ಆನಿಯನ್ನು
ಮತ್ತು 4 ಹಸಿಮೆಣಸಿನ್ಕಾಯಿ, ಒಂದು 5 ಒಣಗಿರೋ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಬಿಕಾಸ್ ಎರಡೂ ಏನಕ್ಕೆ ಹಾಕ್ತಿದ್ದೀನಿ ಅಂದರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ, ಎರಡು ಮಿಕ್ಸ್ ಮಾಡಿನೇ ಹಾಕ್ತೀನಿ ನಾನು. ಹಾಗೆ ಒಂದು ಚಿಕ್ಕ ಬೆಳ್ಳುಳ್ಳಿ ಬಿಡಿಸ್ಕೊಂಡು ಸೊ ಅದನ್ನು ಕೂಡ ಆ್ಯಡ್ ಮಾಡಿಕೊಂಡೆ. ತುಂಬ ಚೆನ್ನಾಗಿರುತ್ತೆ, ಈ ರೀತಿ ಟ್ರೈ ಮಾಡಿ ಒಂದ್ಸರಿ. ಸೊ ಅದಾದಮೇಲೆ ನಾನು ಉಪ್ಪನ್ನ ಸಾಲ್ಟ್ನ ಹಾಕಿದೆ. ಸಾಲ್ಟು ಸ್ವಲ್ಪ ಹಾಕ್ಕೊಳ್ಳಿ, ಬಿಕಾಸ್ ರುಬ್ಬಿದ್ದಾದಮೇಲೆ ಆಮೇಲೆ ಟೇಸ್ಟ್ ನೋಡಿ ನೀವು ಇನ್ನೊಂದ್ಸತಿ ಬೇಕಾದ್ರೆ ಹಾಕ್ಕೋಬೋದು. ಹಾಗೆ ನಾನು ಚಿಕ್ಕ ಸ್ಪೂನಲ್ಲಿ 2 ಸ್ಪೂನ್ ಎಣ್ಣೆ ಕೂಡ ಹಾಕಿದೆ, ಯಾಕಂದರೆ ಎಣ್ಣೆ ಹಾಕಿದ್ರೆ ಬೇಗ ಬೇಯುತ್ತೆ ಅಂತ ಹೇಳಿಬಿಟ್ಟು. ಸೊ ನೋಡಿ 2 ವಿಸಿಲ್ ಕೂಗಿಸ್ಕೊಂಡೆ ನಾನು. ಈಗ ಚೆನ್ನಾಗಿ ಸೊಪ್ಪು ಕೂಡ ಬೆಂದಿದೆ, ಬೇಳೆ ಕೂಡ ಬೆಂದಿದೆ ನೋಡಿ. ಈಗ ಕುಕ್ಕರಲ್ಲಿರೋಂಥ ನೀರಿನ ಅಂಶನೆಲ್ಲ ನಾನು ಒಂದು ಚಿಕ್ಕ ಬೌಲ್ಗೆ ಬಗ್ಸ್ಕೊಂಡಿದ್ದೀನಿ. ಸೊ ಬಗ್ಸ್ಕೊಂಡು ಆರಕ್ಕೆ ಕೂಡ ಬಿಟ್ಟಿದ್ದೀನಿ ಅದನ್ನು, ಯಾಕಂದರೆ ಮಸಾಲೆ ರುಬ್ಬಬೇಕಲ್ವ, ಬಿಸಿ ಬಿಸಿ ಮಿಕ್ಸಿಯಲ್ಲಿ ಹಾಕಿದ್ರೆ ಮಿಕ್ಸಿ ಹಾಳಾಗುತ್ತೆ. ಹಾಗಾಗಿ ನೋಡಿ ಇವಾಗ ಸೊಪ್ಪೆಲ್ಲ ಚೆನ್ನಾಗಿ ಆರಿದೆ. ಆರಿದ ನಂತರ ಬೇಯಿಸಿರೋಂಥ ಅಷ್ಟೂ ಅಂದರೆ ಟೊಮೊಟೊ, ಆಮೇಲೆ ಈರುಳ್ಳಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಅದ್ರ ಜೊತೆಗೆ 2ರಿಂದ 3 ನಾನು ಕೊಬ್ಬರಿನೂ ಸಹ ಕಟ್ ಮಾಡಿ ಇಟ್ಕೊಂಡಿದ್ದೆ. ಸೊ ಇದನ್ನೆಲ್ಲ ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ, ಬಿಕಾಸ್ ಸೊಪ್ಪು ಹಾಕಿ ಪೇಸ್ಟ್ ಮಾಡಿದ್ರೆ ಚೆನ್ನಾಗಿರೋದಿಲ್ಲ. ಸೊಪ್ಪು ಸುಮ್ಮನೆ ಲಾಸ್ಟಲ್ಲಿ ಒಂದು 2 ಸೆಕೆಂಡ್ಸ್ ತಿರುಗಿಬಿಟ್ರೆ ಸಾಕು. ನೋಡಿ ಇದನ್ನು ಈ ರೀತಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡು ನಂತರನೇ ಸೊಪ್ಪು ಹಾಕ್ಕೊಳ್ಬೇಕು, ಆವಾಗ ಟೇಸ್ಟ್ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ. ಬಿಕಾಸ್ ಇವ್ರ ಜೊತೆಗೆ ಹಾಕಿ ರುಬ್ಬಿಟ್ರೆ ಸೊಪ್ಪು ತುಂಬ ನುಣ್ಣಗಾಗ್ಬಿಡುತ್ತೆ. ಸೊ ಕೊಬ್ಬರಿ ಎಲ್ಲ ಹಾಗೆ ಇರುತ್ತೆ, ಚೆನ್ನಾಗಿರೋದಿಲ್ಲ. ನೋಡಿ ಈಗ ಚೆನ್ನಾಗಿ ರುಬ್ಕೊಂಡು ಸೊ ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಕೋಬೇಕು. ಈ ಟೈಮಲ್ಲಿ ನಿಮ್ಗೆ ಉಪ್ಪು ಕಡಿಮೆ ಇದ್ದರೆ ಉಪ್ಪು ಸಹ ಆ್ಯಡ್ ಮಾಡ್ಕೊಳ್ಬೇಕು. ಸೊ ಒಗ್ಗರಣೆನೂ ಸಹ ಹಾಕಿದ್ದೀನಿ. ಒಗ್ಗರಣೆ ಹಾಕಿದ್ಮೇಲೆ ಒಂದು ಸಾಂಬಾರೆಲ್ಲ ರೆಡಿ ಮಾಡಿ ಸ್ನಾನ ಕೂಡ ಮಾಡಿ ಚೆನ್ನಾಗಿ ಕುದಿ ಬರುತ್ತೆ. ಅದಾದಮೇಲೆ ಪೂಜೆ ಕೂಡ ಮಾಡಿದ್ರಿಂದ ಒಂದು ಕುದಿ ಬರೋದು 11:45 ಆಗುತ್ತೆ, ಸಾಂಬಾರು ರೆಡಿನೇ ಕೂಡ ಮಾಡಿದೆ. ತುಂಬ ಖುಷಿ ಆಯಿತು ನನಗೆ. ಇವತ್ತು ಕೆಲಸ ಸ್ವಲ್ಪ ಬೇಗ ಆಯಿತು, ಬೇಗ ಎದ್ದಿದ್ದಕ್ಕೆ. ಅದಾದಮೇಲೆ ನೋಡಿ ಇವರಂತೂ ತುಂಬ ತರಲೆ ಮಾಡ್ತಾಯಿದ್ರು ಫ್ರೆಂಡ್ಸ್. ಬರ್ಬಿ ಬಾಕ್ಲು ಬಾಕ್ಲು ಬಟ್ಟೆ ಬಟ್ಟೆ ನಿನ್ ಫೇಸ್ 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 ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀರಿ. ಐ ಹೋಪ್ ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.